ತುಂಬಾ ದಿನದ ಮೇಲೆ ಒಂದು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಡೆಡ್ ನೈಟ್ ಶಿಫ್ಟ್ ಇತ್ತು. ಇವಾಗ ಡೇ ಲೈಟ್ ಸೇವಿಂಗ್ ಸ್ಟಾರ್ಟ್ ಆಗಿರೋದ್ರಿಂದ 5:30ಗೆ ಲಾಗಿನ್ ಇರುತ್ತೆ. 5:30ಗೆ ಲಾಗಿನ್ ಇರೋದ್ರಿಂದ 7:30ಗೆ ಲಾಗೌಟು. ಸ್ವಲ್ಪ ನಿದ್ದೆ ಆಗುತ್ತೆ. ನಿದ್ದೆ ಆಗೋದ್ರಿಂದ ನಾನು ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಸಿಗುತ್ತೆ. ಅದರಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೆಲ್ಪ್ ಮಾಡಿ. ಇವತ್ತು ನಾವು ಮಾಡ್ತಾ ಇರೋದು ಟೊಮೆಟೊ ರಸಮ್. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋದಾದರೆ 3 ಟೊಮೆಟೊ, 2 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, 1 ಗೋಲಿ ಸೈಜ್ ಗಾತ್ರದ ಹುಣಸೆಹಣ್ಣು, ಜೀರಿಗೆ 1/2 ಟೇಬಲ್ ಸ್ಪೂನು, ಮೆಣಸು 1/2 ಟೇಬಲ್ ಸ್ಪೂನು, ಬೆಳ್ಳುಳ್ಳಿ ಒಂದು 7ರಿಂದ 8, 2 ಈರುಳ್ಳಿ ಮತ್ತು ಅಚ್ಕಾರದ ಪುಡಿ 1 ಟೇಬಲ್ ಸ್ಪೂನು, ಅಡಿಕೆ ಅರಿಶಿನ ಬಂದ್ಬಿಟ್ಟು ಸ್ವಲ್ಪ ಒಂದು 1/4 ಟೀ ಸ್ಪೂನ್ ಆಗುತ್ತೆ ಸಾಕು, ಒಂದು 3 ಒಣಗಿದ ಮೆಣಸಿನಕಾಯಿ, ಒಂದು ಸಣ್ಣ ಗೋಲಿ ಸೈಜ್ ಗಾತ್ರದ್ದು ಒಂದು ಬೆಲ್ಲ, ಮತ್ತು ಕರಿಬೇವಿನ ಸೊಪ್ಪು ಮತ್ತು ಸಾಸಿವೆ ಒಗ್ಗರಣೆ, ಮತ್ತು ಸ್ವಲ್ಪ ಎಣ್ಣೆ. ಸ್ಟಾರ್ಟ್ ಮಾಡೋಣ ಹಾಗಾದರೆ. ಬಾಣಲಿ ಎಲ್ಲ ರೆಡಿ ಇದೆ. ಸೊ ಇವಾಗ ನಾವು ಹೆಂಗೆ ಬೇಕಂತ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಬೇಕು, ಅದೆಲ್ಲ ಬೇಕಲ್ವ. ನೀವು ಕುಕ್ಕರಾದರೂ ಮಾಡ್ಕೊಬೋದು. ಕುಕ್ಕರಲ್ಲಾದರೆ 1 ವಿಷಲ್ವರೆಗೂ ಕಂಪ್ಲೀಟ್ ಕೂಗಿಸ್ಕೊಳ್ಬೇಕು. ತುಂಬ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ, ಯಾಕಂದರೆ ಅದು ತೆಳುವಾಗಿಬಿಡುತ್ತೆ. ಸಣ್ಣಾದರೆ 1-2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಸದ್ಯಕ್ಕೆ. ಇದಕ್ಕೆ ಎಲ್ಲ ರೀತಿ ಇಂಗ್ರೀಡಿಯೆಂಟ್ಸು ಮಿಕ್ಸ್ ಮಾಡೋಣ ಇವಾಗ. ಸೊ ಡೈರೆಕ್ಟಾಗಿ ಎಲ್ಲ ಖಾರ ಪುಡಿ, ಅರಿಶಿನ ಪುಡಿ ಮತ್ತು ಬೆಳ್ಳುಳ್ಳಿ. ಸೊ ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಹಾಕ್ತಾಯಿದ್ದೀನಿ. ಯಾಕಂದರೆ ಸುಮಾರು ಜನ ಕೇಳ್ತಾರೆ ಯಾಕೆ ಬೆಳ್ಳುಳ್ಳಿ ಸಿಪ್ಪೆ ಸಮೇತನೇ ಹಾಕ್ತೀರಾ ಅಂತ. ಸಿಪ್ಪೆ ಸಮೇತ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗೆ ಇದಕ್ಕೆ ಟೊಮೆಟೊ ಹಾಕಬೇಕು. ಎಲ್ಲ ತೊಳೆದಿಟ್ಕೊಂಡಿದ್ದೀನಿ ಮುಂಚೆನೇ. ಸೊ ಟೊಮೆಟೊ ಹಾಕೋಣ ಹಂಗೆ. ಸೊ ನೀವು ಕುಕ್ಕರಲ್ಲಿ ಮಾಡ್ಕೊಂಡ್ರು 1 ವಿಷಲ್ ಸಾಕು. 1 ವಿಷಲ್ ಹಾಕ್ಕೊಂಡು ಆಮೇಲೆ ಬೆಂದಿರೋದನ್ನೆಲ್ಲ ಆರಿಸ್ಕೊಂಡು ಮತ್ತು ನೀವು ಅದನ್ನು ಮಿಕ್ಸಿಗೆ ಗ್ರೈಂಡ್ ಮಾಡಿಕೊಂಡು, ಹುಣಸೆಹಣ್ಣು, 2 ಮೆಣಸಿನ್ಕಾಯಿ ಮತ್ತು ಮೆಣಸು ಮತ್ತು ಜೀರಿಗೆ ಇಷ್ಟನ್ನು ಹಾಕಿ ಒಂದು 10ರಿಂದ 15 ನಿಮಿಷ ಬೇಯಿಸ್ಕೋಬೇಕು. ಅವಾಗೇನಾಗುತ್ತೆ, ಎಲ್ಲವೂ ಸರಿಯಾಗಿ ಮಿಕ್ಸಿಗೆ ಹಾಕೋಕ್ಕೆ ಸರಿಯಾಗಿ ಬೆಂದಿರುತ್ತೆ. ಸೊ ಅಕ್ಕಿನೂ ಇಟ್ಬಿಟ್ಟಿದ್ದೀನಿ 1 ಗ್ಲಾಸು. ಬಿಸಿ ಅನ್ನ ಮಾಡ್ಕೊಂಡು ಟೊಮೆಟೊ ರಸಮ್ ಫುಲ್ ಭರ್ಜರಿ ಬ್ಯಾಟಿಂಗ್. ಆಲ್ರೆಡಿ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ನೋಡ್ತಾ ಇರ್ಬೋದು ಹೇಗೆ ಕುದೀತಾ ಇದೆ ಅಂತ. ಎಲ್ಲ ಕುದ್ದಾದ್ಮೇಲೆ ನೀಟಾಗಿ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಇನ್ನೂ ಒಂದು 5 ನಿಮಿಷ ಕುದಿಯೋದು ಬೇಕಾಗಿದೆ. ಸೊ ಹಾಗೆ ಕುದೀತಾ ಇಲ್ಲಿ ಸ್ವಲ್ಪ ಮಿಕ್ಸ್ ಮಾಡೋಣ ಆ ಕಡೆ. ಟೊಮೆಟೊ ಎಲ್ಲ ಬೇಯ್ತಿದ್ದಂಗೆ ಬಾಣಲಿ ಎಲ್ಲ ಕಟ್ ಮಾಡಿದ್ದೀನಿ. ಸೊ ಒಂದು 5 ನಿಮಿಷ ಬೆಂದರೆ ಎಲ್ಲ ಸರಿ ಹೋಗುತ್ತೆ. ನೋಡ್ತಾ ಇರ್ಬೋದು ಎಲ್ಲ ಬೆಂದಿದೆ. ಸೊ ಇದನ್ನು ತೆಗೆದು ಒಂದು ತಟ್ಟೆಗೆ ಹಾಕ್ಕೊಂಡು ಹಾರಕ್ಕೆ ಬಿಟ್ಬಿಡೋಣ. ಅದು ಹಾರಿದ್ರೆ ಮಿಕ್ಸಿಗೆ ಹಾಕ್ಬೇಕು. ನಾನು ಒಂದು ತಟ್ಟೆಗೆ ತೊಗೊಂಡಿದ್ದೀನಿ. ಸೊ ಇದು ಆರಿದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಮತ್ತೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಇದು ತುಂಬ ಬಿಸಿ ಇರೋದ್ರಿಂದ ನಾನು ಫ್ಯಾನ್ ಕೆಳಗಡೆ ಇಟ್ಟಿದ್ದೀನಿ. ಬೇಗ ಆರ್ಕೊಂಡ್ಬಿಡುತ್ತೆ. ಆರ್ಕೊಂಡಿದ ತಕ್ಷಣ ನಾವು ಮಿಕ್ಸಿಗೆ ಹಾಕ್ಕೊಂಡ್ಬಿಡೋಣ. ಸೊ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಬೇಕು. ಇವಾಗೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ತರಿಯಾಗಿ ರುಬ್ಕೊಬೇಕು. ತುಂಬ ನುಣ್ಣಗೆ ನುಗ್ಕೊಬಾರ್ದು, ಟೇಸ್ಟ್ ಹೊರಟೋಗ್ಬಿಡುತ್ತೆ. ನಾನು ಸ್ವಲ್ಪ ಕಲ್ಲುಪ್ಪು ಯೂಸ್ ಮಾಡ್ತೀನಿ. ಸೊ ನನ್ನ ಪುಡಿ ಉಪ್ಪು ಅಷ್ಟೊಂದು ಐಡಿಯಾ ಬರೋಲ್ಲ. ಸೊ ಕಲ್ಲುಪ್ಪು ಯೂಸ್ ಮಾಡ್ತೀನಿ ಯಾವಾಗಲೂ ಹಾಕಬೇಕಾದ್ರೆ. ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಆಯಿಲು ಒಗ್ಗರಣೆಗೆ. ಆಯಿಲು ಸ್ವಲ್ಪ ಬೆಂದಿದ್ದರು ಆದಮೇಲೆ ಸಾಸಿವೆ ಸ್ವಲ್ಪ ಚಿಟಪಟ ಅನ್ನಬೇಕು. ಕರಿಬೇವಿನ ಸೊಪ್ಪು ಹಾಕೋಣ. ಮೆಣಸಿನ್ಕಾಯಿ 3 ನೀರು ಎತ್ತಿಟ್ಕೊಂಡಿದ್ದೆ ಮಿಕ್ಸಿದ ನೀರು ಹಾಕೋಣ. ಸೊ ನಿಮಗೆ ನೀರು ಇವಾಗ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೋಬೋದು. ಸೊ ಮಿಕ್ಸಿಯಲ್ಲಿ ರುಬ್ಬಿರೋಂಥ ಮಸಾಲ ಈ ಥರ ಇರುತ್ತೆ. ಸೊ ಈ ಥರ ನುಣ್ಣಗಿಲ್ದಿರ ಸ್ವಲ್ಪ ತರಿಯಾಗಿ ರುಬ್ಕೊಬೇಕು. ಸೊ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಏನೂ ಉಳಿದಿಲ್ಲ ಮಿಕ್ಸಿಯಲ್ಲಿ, ಎಲ್ಲ ಖಾಲಿ ಇದೆ. ಅದೇ ನೀವು ನುಣ್ಣಗೆ ಮಾಡಿದ್ರೆ ಅದರೊಳಗಡೆ ಇದ್ಬಿಡುತ್ತೆ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಕಡೆಯಿಂದ. ನೀರು ಕನ್ಸಿಸ್ಟೆನ್ಸಿ ನಿಮ್ಗೆ ಹೆಂಗೆ ಬೇಕೋ ಅವಾಗ ಮಾಡ್ಕೋಬೋದು. ಜಾಸ್ತಿ ಆದರೆ ಜಾಸ್ತಿ ಮಾಡ್ಕೋಬೋದು, ಕಮ್ಮಿ ಆದರೆ ಕಮ್ಮಿ ಮಾಡ್ಕೊಬೋದು. ಸ್ವಲ್ಪ ತಿಕ್ನೆಸ್ ಬೇಕಂದರೆ ತಿಕ್ನೆಸ್ಸು ಮಾಡ್ಕೋಬೋದು. ಸ್ವಲ್ಪ ನೀರು ಹಾಕ್ತೀನಿ. ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಹಚ್ಕೊಂಡಿರೋ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಬೇಕು. ಬೇಯಿಸಿದಾಗ ಹಸಿ ವಾಸನೆ ಎಲ್ಲ ಹೋಗುತ್ತೆ.
ಸೊ ನಿಮಗೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪೇನು ಹಾಕಿದ್ದೀವಿ ಅದೇ ನಿಮಗೆ ಜಾಸ್ತಿ ಟೇಸ್ಟ್ ಕೊಡುತ್ತೆ. ಇದನ್ನು ಬಿಸಿ ಬಿಸಿ ಅನ್ನ ಜೊತೆಗೆ ಹಾಕ್ಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ. ಸೊ ನಮ್ಮ ವೈಫು ಸ್ಕೂಲಿಂದ ಬರಬೇಕು, ಅದು ಬಂದು ನಾವು ಅವ್ರ ಜೊತೆಲಿ ಕೂತ್ಕೊಂಡು ತಿಂದು ನಿಮಗೆ ರುಚಿ ಬಗ್ಗೆ ತಿಳಿಸ್ತೀವಿ. ಫೈನಲ್ ಆಗಿ ತುಂಬ ಸಖತ್ತಾಗಿ ಬಂದಿದೆ ಟೇಸ್ಟು. ಏನೂ ಆ್ಯಡ್ ಮಾಡಿಲ್ಲ, ಒಂಚೂರೇ ಚೂರು ಉಪ್ಪು ಆ್ಯಡ್ ಮಾಡಿದ್ದೆ ಬಂದಿದೆ. ಬಿಸಿ ಬಿಸಿ ಅನ್ನನೂ ರೆಡಿಯಾಗಿದೆ. ಸೊ ಬ್ಯಾಟಿಂಗ್ ಮಾಡೋದೆ, ವೈಫ್ ಬಂದಮೇಲೆ ಇಬ್ಬರು ತಯಾರಿ ಜೊತೆ ಕೂತ್ಕೊಂಡು ಬ್ಯಾಟಿಂಗ್ ಮಾಡಿಬಿಡೋಣ. ಎಲ್ಲ ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನ ಹೊಟ್ಟೆಗೆ ಹಾಕ್ಕೊಂಡು ವೈಫ್ ಅವರು ಬಂದಿದ್ದಾರೆ, ಇವಾಗ ಅವರೇ ವಿಡಿಯೋ ಮಾಡ್ತಾಯಿದ್ದಾರೆ. ಅವ್ರಿಗೂ ಬಡಿಸ್ಬಿಡೋಣ. ಇದಾಗಿ ರೆಡಿ ಮಾಡಿರ್ತಕ್ಕಂಥ ರಸಮ್, ಟೊಮೆಟೊ ರಸಮ್ ಅನ್ನದ ಮೇಲೆ ಹಿಂಗೆ ಹಾಕ್ಕೊಂಡು ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೇಕು ರಸಮ್ಮು, ಇವಾಗಲೇ ಟೇಸ್ಟ್ ಬರೋದು. ರೆಡಿ ಆಯಿತು. ಇವಾಗ ಕಲಿಸ್ಕೊಂಡು ಸೂಪರಾಗಿ ಬಂದಿದೆ. ಚಳಿಗಾಲದಲ್ಲಂತೂ ಇನ್ನೂ ಸಖತ್ತಾಗಿರುತ್ತೆ. ವಾವ್, ನೈಸ್. ಇವಾಗ ನಮ್ಮ ಹೆಂಡತಿಯವ್ರು ರಿವ್ಯೂ ತಗೊಳ್ಳೋಣ. ಹೆಂಡತಿ ಕಲಿಸಿದ್ರೆ ಕಲಿಸ್ಬಿಟ್ಟು ಹೇಳ್ಬೇಕು ಟೇಸ್ಟ್ ಹೆಂಗಿದೆ ಅಂತ. ಏನು ಕಮ್ಮಿ ಆಗಿದೆ, ಏನು ಜಾಸ್ತಿ ಆಗಿದೆ. ಸೂಪರಾಗಿದೆ. ಏನು ಕಮ್ಮಿ ಆಗಿಲ್ವಾ? ಏನೂ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಇದೊಂದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದಿದ್ದು ಇಷ್ಟೊತ್ತು. ಸೆಕೆಂಡ್ ಬೈಟ್ ಹೆಂಗಿದೆ? ಇದು ಜಾಸ್ತಿ ಇದೆಯಾ ಟೇಸ್ಟು? ಸೂಪರಾಗಿದೆ. ವೆರಿ ಟೇಸ್ಟಿ. ಥ್ಯಾಂಕ್ ಯು ಸೋ ಮಚ್.